ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಚೆನ್ನಾಗಿದ್ದೀರಾ? ಸೌಖ್ಯವಾಗಿ ಇದ್ದೀರಾ? ಆರೋಗ್ಯವಾಗಿ ಇದ್ದೀರಾ? ಒಬ್ಬರನ್ನು ನೋಡುವಾಗ ಆರೋಗ್ಯವಾಗಿದ್ದೀರಾ ಎಂದು ಕೇಳುತ್ತೇವೆ. ಯಾಕೆಂದರೆ ನಾವು ಆರೋಗ್ಯವಾಗಿರಬೇಕು. ಈ ವ್ಯಾಧಿ ಅನ್ನುವಾಗ ಕೆಲವರಿಗೆ ಮನಸ್ಸಿನಲ್ಲಿ ವ್ಯಾಧಿ ಬರುತ್ತದೆ, ಚಿಂತೆ, ದುಃಖ. ಕೆಲವರಿಗೆ ಆತ್ಮದಲ್ಲಿ ಬರುವಂಥ ವ್ಯಾಧಿ, ಭಯ, ಕಳವಳ, ಡಿಪ್ರೆಷನ್. ಶರೀರದಲ್ಲಿ ಬರುವಂಥ ವ್ಯಾಧಿಗಳು ನಮಗೆ ಗೊತ್ತು. ಕೆಲ ನೋವುಗಳು, ವೇದನೆಗಳು, ಕೆಲ ಸಮಸ್ಯೆಗಳು. ನಾವೆಲ್ಲದರಲ್ಲೂ ಆರೋಗ್ಯವಾಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ ನೋಡಿರಿ, ಧರ್ಮೋಪದೇಶ ಕಾಂಡ 7:15 ನಿಮ್ಮಲ್ಲಿ ಯಾವ ವ್ಯಾಧಿಯು ಉಂಟಾಗದಂತೆ ಯೆಹೋವನು ಮಾಡುವನು ಎಂಬುದಾಗಿ. ಕರ್ತನು ನಿಮ್ಮಲ್ಲಿ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವನು. ಒಂದು ಚಿಕ್ಕ ವ್ಯಾಧಿ, ದೊಡ್ಡ ವ್ಯಾಧಿ ಎಂಬುದಾಗಲ್ಲ, ಸಕಲ ವ್ಯಾಧಿಗಳು. ಇಂದು ಯಾವುದೋ ಒಂದು ವ್ಯಾಧಿಯಿಂದ ನೀವು ಬಾಧಿಸಲ್ಪಟ್ಟಿರಬಹುದು. ತಲೆನೋವು, ಕಣ್ಣಿನಲ್ಲಿ ಸಮಸ್ಯೆ, ಕಿವಿಯಲ್ಲಿ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಗರ್ಭಕೋಶದಲ್ಲಿ ಸಮಸ್ಯೆ, ಮೂಳೆಯಲ್ಲಿ, ನರಗಳಲ್ಲಿ, ರಕ್ತದಲ್ಲಿ, ಯಾವುದೇ ರೋಗವಾಗಿರಲಿ ಸಕಲ ವ್ಯಾಧಿಗಳನ್ನು ನಿಮ್ಮಿಂದ ನೀಗಿಸುವನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆತನೇ ಎಲ್ಲದರಲ್ಲಿ ಕೂಡ ಸ್ಪೆಷಲಿಸ್ಟ್. ನಿಮಗೆ ಹೃದಯದಲ್ಲಿ ಸಮಸ್ಯೆ ಅಂದರೆ ಹಾರ್ಟ್ ಸ್ಪೆಷಲಿಸ್ಟ್ ಬಳಿ ಹೋಗಿ ಎಂದು ಹೇಳುತ್ತಾರಲ್ಲ, ಹಾಗೆ ಮೂಳೆಯಲ್ಲಿ ಸಮಸ್ಯೆ ಅಂದರೆ ಅದರಲ್ಲಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗೆ ಹೋಗಿ ಎಂದು ಹೇಳುತ್ತಾರೆ. ಕಣ್ಣಿನಲ್ಲಿ ಸಮಸ್ಯೆ ಅಂದರೆ ಕಣ್ಣಿನ ಆಸ್ಪತ್ರೆಗೆ ಹೋಗಿ ಎಂದು ಹೇಳುತ್ತಾರೆ. ಒಂದೊಂದಕ್ಕೂ ಒಂದೊಂದು ಅಂಗಕ್ಕೂ ಒಂದೊಂದು ಸ್ಪೆಷಲಿಸ್ಟ್, ಒಂದೊಂದು ಆಸ್ಪತ್ರೆಗಳು. ಆದರೆ ಎಲ್ಲಕ್ಕೂ ಒಂದು ಸ್ಪೆಷಲಿಸ್ಟ್ ಯಾರೆಂದರೆ ಯೇಸು ಕ್ರಿಸ್ತನೇ. ಯಾಕೆಂದರೆ ನಮ್ಮ ಪೂರ್ತಿ ಶರೀರವನ್ನು ಉಂಟು ಮಾಡಿದವನು ಆತನೇ. ನಮಗೆ ಕಣ್ಣನ್ನು ಉಂಟು ಮಾಡಿದವನು, ಹೃದಯವನ್ನು ಸೃಷ್ಟಿಸಿದವನು, ಮೂಳೆಗಳನ್ನು, ನರಗಳನ್ನು ಉಂಟು ಮಾಡಿದವನು, ಇಡೀ ಶರೀರವನ್ನೇ ಉಂಟು ಮಾಡಿದವನು ಆತನು. ಆದ್ದರಿಂದ ಆತನಿಗೆ ಇದನ್ನು ಪೂರ್ತಿಯಾಗಿ ಸರಿ ಮಾಡಲು ಗೊತ್ತು. ಒಬ್ಬರೇ ಒಬ್ಬರು ಪ್ರಧಾನ ಡಾಕ್ಟರ್ ಯೇಸು ಕ್ರಿಸ್ತನು. ಸಕಲ ವ್ಯಾಧಿಗಳನ್ನು ನೀಗಿಸಲು ಬಲ್ಲವನು. ಆತನು ಕ್ಯಾನ್ಸರನ್ನು ಗುಣ ಮಾಡುತ್ತಾನೆ, ಕಣ್ಣು ಕಾಣದವರಿಗೆ ಕಣ್ಣಿನ ದೃಷ್ಟಿಯನ್ನು ಕೊಡುತ್ತಾನೆ, ಕಿವಿಗಳನ್ನು ತೆರೆಯುತ್ತಾನೆ, ಲಂಗ್ಸ್ ಅನ್ನು ಗುಣ ಮಾಡುತ್ತಾನೆ, ಕಿಡ್ನಿಯನ್ನು ಸರಿಪಡಿಸಿ ನಿಷ್ಕ್ರಿಯವಾದ ಕಿಡ್ನಿಯನ್ನು ಕಾರ್ಯ ಮಾಡುವಂತೆ ಮಾಡಿದ್ದಾನೆ. ಈ ರೀತಿ ಸೇವೆಯಲ್ಲಿ ಅನೇಕ ಅದ್ಭುತಗಳನ್ನು ನಾನು ನೋಡಿದ್ದೇನೆ. ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾರ್ಟ್ ಸ್ಪೆಷಲಿಸ್ಟೇ ಹೇಳಿಬಿಟ್ಟರು, ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ, ಇನ್ನು ಬದುಕುವುದಿಲ್ಲ ಎಂಬುದಾಗಿ. ಅವರಿಂದ ಆದದನ್ನು ಮಾಡಿದರು ಅಷ್ಟೇ. ಆದರೆ ಯೇಸು ನನ್ನನ್ನು ಹುಡುಕಿ ಬಂದು ನನ್ನನ್ನು ಮುಟ್ಟಿ ಗುಣ ಮಾಡಿದನು. ನನ್ನ ಕಾಲುಗಳಲ್ಲಿ ನಡೆಯುವುದಕ್ಕಾಗದೆ ನಾನು ಹಾಸಿಗೆ ಹಿಡಿದಿದ್ದೆ, ಕಾಲನ್ನು ಮುಟ್ಟಿ ಗುಣ ಮಾಡಿದನು. ನನ್ನ ಹೃದಯದಲ್ಲಿ, ಆತ್ಮದಲ್ಲಿ ಪಾಪ ಎಂಬಂಥ ವ್ಯಾಧಿ ಇತ್ತು, ಅದನ್ನು ನೀಗಿಸಿದನು. ಭಯ, ಕಳವಳವೆಂಬಂಥ ರೋಗ ನನ್ನ ಮನಸ್ಸಿನಲ್ಲಿ ಇತ್ತು, ಅದನ್ನು ನೀಗಿಸಿದನು. ಎಲ್ಲವನ್ನು ಮಾರ್ಪಡಿಸಿ ಪೂರ್ಣವಾಗಿ ಸಂತೋಷವಾಗಿ ಆರೋಗ್ಯವಾಗಿಟ್ಟಿದ್ದಾನೆ. ಇದುವೇ ಯೇಸು. ಆ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನೋ. ನೀವು ಅದನ್ನು ನಂಬಿ ಇಂದು ಯಾವ ವ್ಯಾಧಿಯಿಂದ ನಿಮಗೆ ಬಿಡುಗಡೆ ಬೇಕು ನಿರ್ದಿಷ್ಟವಾಗಿ ಅದನ್ನು ಹೇಳಿ ಪ್ರಾರ್ಥಿಸಬೇಕು. ನನ್ನ ಶರೀರದಲ್ಲಿ ವ್ಯಾಧಿಯೇ, ನನ್ನ ಮನಸ್ಸಿನಲ್ಲಿ ಒಂದು ಚಿಂತೆ, ನನ್ನ ಆತ್ಮದಲ್ಲಿ ಕಳವಳ, ಇದನ್ನು ಮಾರ್ಪಡಿಸಿ ಸೌಖ್ಯ ಮಾಡಿ ಎಂದು ಕೇಳಿದರೆ ಈಗಲೇ ಆ ಸೌಖ್ಯವನ್ನು ಹೊಂದಿಕೊಳ್ಳಬಹುದು. ಯಾಕೆಂದರೆ ಯೇಸು ಸಕಲ ರೋಗಗಳನ್ನು ಶಿಲುಬೆಯಲ್ಲಿ ಹೊತ್ತನು. ಆತನ ಬಾಸುಂಡೆಗಳಿಂದ ಗುಣವಾಗುತ್ತೇವೆ. ನೀವು ನಂಬುತ್ತೀರಾ? ಒಂದೇ ಒಂದು ನಿಮಿಷದ ಪ್ರಾರ್ಥನೆಯಲ್ಲಿ ಈಗ ನೀವು ಸೌಖ್ಯವನ್ನು ಹೊಂದಿಕೊಳ್ಳುವಿರಿ. ನಂಬಿಕೆಯಿಂದ ವ್ಯಾಧಿಯುಳ್ಳಂತಹ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿರಿ ಅಥವಾ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಈ ರೋಗವು ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ನನಗೆ ಆರೋಗ್ಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಈ ರೋಗವನ್ನು ತೆಗೆದು ಹಾಕಿರಿ. ನಜರೇತಿನ ಯೇಸುವಿನ ನಾಮದಲ್ಲಿ ಈ ಮಗಳು ಗುಣವಾಗಲಿ. ಯೇಸುವಿನ ನಾಮದಲ್ಲಿ ಈ ಮಗನು ಗುಣವಾಗಲಿ. ಸಕಲ ವ್ಯಾಧಿಗಳು ಇವರನ್ನು ಬಿಟ್ಟು ನೀಗಲಿ ಯೇಸುವಿನ ನಾಮದಲ್ಲಿ. ಈಗಲೇ ಪರಿಪೂರ್ಣ ಸೌಖ್ಯ ಉಂಟಾಗಲಿ. ನಿಮ್ಮ ಸೌಖ್ಯ ಮಾಡುವಂಥ ಶಕ್ತಿ ಅವರ ಶರೀರದಲ್ಲಿ ಇಳಿಯಲಿ. ಪರಿಪೂರ್ಣ ಸೌಖ್ಯ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.